ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಒಂದು ಕಡೆಯಿಂದ ಇಸ್ರೇಲ್, ಅಮೆರಿಕ ಹಾಗೆ ಇರಾನ್ ನಡುವೆ ಯುದ್ಧ ನಡೀತಾ ಇದೆ. ಸಂಘರ್ಷ ತೀವ್ರ ಸ್ವರೂಪವನ್ನು ಪಡಿತದೆ, ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಅದರ ನಡುವೆ ಮತ್ತೊಂದು ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಗಮನಿಸಬೇಕಾಗಿರೋದು ಅದು ಪಾಕಿಸ್ತಾನ ಹಾಗೆ ಅಫ್ಘಾನಿಸ್ತಾನ ನಡುವೆ. ಇದು ನೂರ್ಖಾನ್ ಏರ್ ಬೇಸ್ ಇದೆಯಲ್ಲ, ಪಾಕಿಸ್ತಾನದ ಹೃದಯ ಭಾಗ ಅಂತ ಹೇಳಿ ಕರಿತೀವಿ. ಆ ಹೃದಯವನ್ನೇ ಇದೀಗ ಅಫ್ಘಾನಿಸ್ತಾನ ಛಿದ್ರ ಮಾಡಿದೆ. 2025 ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಭಾರತ ಛಿದ್ರ ಮಾಡಿತ್ತು. ಇದೀಗ ಅಫ್ಘಾನಿಸ್ತಾನವು ಕೂಡ ಅದೇ ಕೆಲಸವನ್ನ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನ ಗಮನಿಸೋಣ. ಅದೇ ರೀತಿಯಾಗಿ ಪಾಕಿಸ್ತಾನದಲ್ಲಿ ಕರಾಚಿ ಸೇರಿದಂತೆ ಒಂದಷ್ಟು ಪ್ರದೇಶಗಳಲ್ಲಿ ಬರೋಬ್ಬರಿ 35 ಮಂದಿ ಸಾವನ್ನಪ್ಪಿದ್ದಾರೆ. ಯಾವ ಕಾರಣಕ್ಕಾಗಿ? ಇರಾನ್ನಲ್ಲಿ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆ ಆದರೆ ಪಾಕಿಸ್ತಾನದಲ್ಲಿ 35 ಮಂದಿ ಬಲಿಯಾಗಿದ್ದಾರೆ. ಅದು ಯಾವ ಕಾರಣಕ್ಕಾಗಿ ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಮತ್ತೊಂದು ಕಡೆಯಿಂದ TTP ಇದೆಯಲ್ಲ, ಇತ್ತೀಚಿನ ದಿನಗಳಲ್ಲೇ ಅತಿ ದೊಡ್ಡ ಸ್ಟ್ರೈಕ್ ಅಂದ್ರೆ ಅತಿ ದೊಡ್ಡ ದಾಳಿಯನ್ನ ಪಾಕಿಸ್ತಾನದ ವಿರುದ್ಧವಾಗಿ ಮಾಡಿದೆ. ಅದರಿಂದಲೂ ಕೂಡ ಪಾಕಿಸ್ತಾನಕ್ಕೆ ಸಾಕಷ್ಟು ಹಾನಿಯಾಗಿದೆ. ಪಾಕಿಸ್ತಾನದ ಒಂದು ಜೆಟ್ ಅನ್ನ ಕೂಡ ಇದೀಗ ಅಫ್ಘಾನಿಸ್ತಾನ ಹೊಡೆದುರುಳಿಸಿ ಬಿಟ್ಟಿದೆ. ಯಾಕೆ ಸುದ್ದಿ ಈ ಪರಿಯಾಗಿ ಹೈಪ್ ಆಗುತ್ತೆ ಅಂದ್ರೆ ನಮಗ್ ಬಿಡಿ, ಪಾಕಿಸ್ತಾನ ಶತ್ರು ರಾಷ್ಟ್ರ, ನಾವು ಸಹಜವಾಗಿ ಸುದ್ದಿಯನ್ನ ಮಾಡ್ತೀವಿ. ಆದ್ರೆ ಅದರ ಆಚೆಗೆ ಯಾವ ಕಾರಣಕ್ಕಾಗಿ ಗಮನ ಸೆಳೆಯುತ್ತೆ ಅಂದ್ರೆ ಪಾಕಿಸ್ತಾನದ ಶಸ್ತ್ರಾಸ್ತ್ರಗಳಿಗೆ ಹೋಲಿಕೆಯನ್ನ ಮಾಡ್ಕೊಂಡ್ರೆ, ಪಾಕಿಸ್ತಾನದ ಬಳಿ ಇರುವಂತಹ ಏರ್ ಬೇಸ್ಗಳು, ಫೈಟರ್ ಜೆಟ್ಗಳು, ಅವುಗಳನ್ನ ಹೋಲಿಕೆ ಮಾಡ್ಕೊಂಡ್ರೆ ಅಫ್ಘಾನಿಸ್ತಾನ ಏನೇನೂ ಅಲ್ಲ ಆ ವಿಚಾರದಲ್ಲಿ ಕಂಪೇರ್ ಮಾಡಿದ್ರೆ. ಆದ್ರೆ ಅದೇ ಅಫ್ಘಾನಿಸ್ತಾನ ಇವತ್ತು ಎಲ್ಲ ಇರುವಂತ ಪಾಕಿಸ್ತಾನಕ್ಕೆ ಹೆಂಗ್ ಹೊಡಿತಾ ಇದೆ ಅಂದ್ರೆ ಪಾಕಿಸ್ತಾನ ಮುಟ್ಟಿ ನೋಡಿಕೊಳ್ಳುವ ರೀತಿಯಲ್ಲಿ ಹೊಡೆದು ಕಳಿಸ್ತಾ ಇದೆ. ಹಾಗಾದ್ರೆ ಏನೇನಾಗ್ತಾ ಇದೆ ಪಾಕಿಸ್ತಾನದ ಒಳಗಡೆ ಅದನ್ನು ಗಮನಿಸ್ತಾ ಹೋಗೋಣ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಡೀಟೇಲ್ಸ್. ಮೊದಲಿಗೆ ಪಾಕಿಸ್ತಾನದ ಸಮಸ್ಯೆಗಳನ್ನ ನಾವು ಅರ್ಥ ಮಾಡ್ಕೊಂಡ್ಬೇಡ ಏನಾಗ್ತಿದೆ ಅಂತ ಹೇಳಿ. ಈ ಮ್ಯಾಪ್ ನೋಡಿದ್ರೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಒಂದು ವೇಳೆ ಇದು ಪಾಕಿಸ್ತಾನದ ಮ್ಯಾಪ್, ನಿಮ್ಮ ಪಕ್ಕದಲ್ಲಿ ಭಾರತ ಕಾಣಿಸ್ತಾ ಇದೆ, ಈ ಕಡೆ ಬಂದ್ರೆ ನಿಮ್ಗೆ ಅಫ್ಘಾನಿಸ್ತಾನ ಇದೆ, ಮೇಲ್ಗಡೆ ಹೋದ್ರೆ ಚೀನಾ ಇದೆ, ಇಲ್ಲಿ ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್, ಹಾಗೆ ಟರ್ಮಿನಿಸ್ತಾನ್, ಮೇಲ್ಗಡೆ ಹೋದ್ರೆ ರಷ್ಯಾ ಇದೆ, ಪಕ್ಕದಲ್ಲೇ ನಿಮಗೆ ಇರಾನ್ ಕೂಡ ಕಾಣಿಸ್ತಾ ಇದೆ. ಮಧ್ಯದಲ್ಲಿ ಇರೋದು ಪಾಕಿಸ್ತಾನದ ಮ್ಯಾಪ್. ಇದು ಪಾಕಿಸ್ತಾನವನ್ನ ನಾವು ಗಮನಿಸಿದಾಗ ಕೆಲವು ಪ್ರಾಂತ್ಯಗಳನ್ನು ನಾವು ಗಮನಿಸ್ತೀವಿ. ನೋಡಿ, ಇಲ್ಲಿ ಗಿಲ್ಗಿಟ್ ಬಲ್ಟಿಸ್ತಾನ್ ಅಂದ್ರೆ POK, ಪಾಕ್ ಆಕ್ರಮಿತ ಕಾಶ್ಮೀರ ಪ್ರದೇಶ, ಅದು ಪಾಕಿಸ್ತಾನಕ್ಕೆ ಸೇರಿದ್ದು ಅಂತ ನಾವು ಒಪ್ಪಿಕೊಳ್ಳೋದಿಕ್ಕೆ ಸಾಧ್ಯವೇ ಇಲ್ಲ. ಇದು POK ಪ್ರದೇಶ. ಅದರ ಆಚೆಗೆ ನೀವು ಗಮನಿಸೋದಾದ್ರೆ ಇಲ್ಲಿ ಪಂಜಾಬ್ ಎನ್ನುವಂತ ಒಂದು ಪ್ರದೇಶ ಇದೆ. ಇಸ್ಲಾಮಾಬಾದ್ ಪಾಕಿಸ್ತಾನದ ರಾಜಧಾನಿ. ಈ ಕಡೆ ಬಂದ್ರೆ ನಮಗೆ ಸಿಂಧ್ ಇದೆ, ಕೆಳಗಡೆ ಬಂದ್ರೆ ಬಲೂಚಿಸ್ತಾನ ಇದೆ, ಕ್ವೆಟ್ಟಾದ ರಾಜಧಾನಿ, ಹಾಗೆ ಖೈಬರ್ ಪಖ್ತೂನ್ಖ್ವಾ ಇದೆ. ಈ ರೀತಿಯಾಗಿ ಒಂದಷ್ಟು ಪ್ರಮುಖ ಪ್ರಾಂತ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಪಾಕಿಸ್ತಾನದಲ್ಲಿ ನೋಡಿ ಏನೆಲ್ಲ ಸಮಸ್ಯೆ ಆಗ್ತಿದೆ ಅಂತ ಹೇಳಿ. ನಿಮಗೆ POK ಭಾಗದಲ್ಲಿ ನಿರಂತರವಾಗಿ ಪ್ರತಿಭಟನೆ ನಡೀತಾ ಇದೆ. ಯಾವ ಕಾರಣಕ್ಕಾಗಿ? ಅಲ್ಲಿ ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಿಲ್ಲ, ಜನರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ವಿಪರೀತ ಹಿಂಸೆ ಆಗ್ತಿದೆ ಎನ್ನುವಂತ ರೀತಿಯಲ್ಲಿ. ಇತ್ತ ನಿಮಗೆ ಸಿಂಧ್ ಪ್ರಾಂತ್ಯಕ್ಕೆ ಬಂದ್ರೆ ಅಲ್ಲೂ ಕೂಡ ಆಗಾಗ ಪ್ರತಿಭಟನೆ ನಡೆಯುತ್ತೆ. ಇತ್ತೀಚೆಗೆ ರಾಜನಾಥ್ ಸಿಂಗ್ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಸಿಂಧ್ ಕೂಡ ಭಾರತಕ್ಕೆ ಸೇರಿದ್ದು ಎನ್ನುವ ರೀತಿಯಲ್ಲಿ. ಸಿಂಧ್ನಲ್ಲೂ ಕೂಡ ಆಗಾಗ ಪ್ರತಿಭಟನೆ, ಹೋರಾಟ ಅಂತದೆಲ್ಲವೂ ಕೂಡ ನಡೀತಾನೆ ಇರುತ್ತೆ. ಇನ್ನು ಬಲೂಚಿಸ್ತಾನದ ಬಗ್ಗೆ ನಾನು ಹೇಳಬೇಕಾಗೇ ಇಲ್ಲ. ಆ ಬಲೂಚಿಗಳು ಎಷ್ಟರವರೆಗೆ ಮುನ್ನುಗ್ಗಿ ಬಂದಿದ್ರು ಅಂದ್ರೆ ಸರಿಯಾದ ರೀತಿಯಲ್ಲಿ ಏನಾದ್ರೂ ಸಪೋರ್ಟ್ ಸಿಕ್ಕಿತ್ತು ಅಂತಾಗಿದ್ರೆ ಈ ಬಲೂಚಿಸ್ತಾನ ಪಾಕಿಸ್ತಾನದಿಂದ ಪ್ರತ್ಯೇಕ ಆಗಿಬಿಡ್ತಾ ಇತ್ತು. ಅತಿ ದೊಡ್ಡ ಇರುವಂತ ಬಲೂಚಿಸ್ತಾನ ಪಾಕಿಸ್ತಾನದ ಪ್ರತ್ಯೇಕ ಆಗ್ಬಿಡ್ತು. ಬಲೂಚಿಸ್ತಾನ ಬಿಟ್ಟು ನೀವು ಪಾಕಿಸ್ತಾನ ನೋಡಿ, ಒಂದು ಸಣ್ಣ ರಾಷ್ಟ್ರವಾಗಿ ಕಾಣುತ್ತೆ. ಹೀಗಾಗಿ ಬಲೂಚಿಸ್ತಾನದಲ್ಲೂ ಕೂಡ ನಿರಂತರವಾಗಿ ಹೋರಾಟ, ಪ್ರತಿಭಟನೆ ಎಲ್ಲವೂ ಕೂಡ ನಡೀತಾ ಇದೆ. ಇನ್ನು ಖೈಬರ್ ಪಖ್ತೂನ್ಖ್ವಾಕ್ಕೆ ಸಂಬಂಧಪಟ್ಟಾಗಿ ನಾನು ಈಗ ಹೇಳೋದಿಕ್ಕೆ ಹೊರಟಿರೋದು, ಈಗ ಅಸಲಿ ಸಮಸ್ಯೆ ಶುರುವಾಗಿದ್ದು ಖೈಬರ್ ಪಖ್ತೂನ್ಖ್ವಾದಲ್ಲಿ. ಅದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸದ್ಯಕ್ಕೆ ಪಾಕಿಸ್ತಾನದಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ನೆಮ್ಮದಿ ಅಂತ ಉಳ್ಕೊಂಡಿರೋದು ಈ ಪಂಜಾಬ್ ಪ್ರಾಂತ್ಯದಲ್ಲಿ ಮಾತ್ರ. ಇಲ್ಲಿ ನೋಡಿದಂತೆ ಇಲ್ಲೂ ಸಮಸ್ಯೆ. ಖೈಬರ್ ಪಖ್ತೂನ್ಖ್ವಾದಲ್ಲಂತೂ ಪಾಕಿಸ್ತಾನಕ್ಕೆ ವಿಪರೀತ ಸಮಸ್ಯೆ. ಬಲೂಚಿಸ್ತಾನದಲ್ಲಂತೂ ಎಷ್ಟು ವಿಡಿಯೋಗಳನ್ನ ನೀವು ಗಮನಿಸಿರ್ತೀರ, ಅಲ್ಲೊಂದಷ್ಟು ಸಮಸ್ಯೆ. ಸಿಂಧ್ನಲ್ಲಿ ಓಕೆ ಎನ್ನುವ ರೀತಿಯಲ್ಲಿದೆ, ಆದ್ರೆ ಅಲ್ಲೂ ಕೂಡ ಸಮಸ್ಯೆ ಇದೆ. ಇದು ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿ. ಇಂತಹ ರಾಷ್ಟ್ರ ಬೇರೆಯವರ ನೆಮ್ಮದಿಯನ್ನ ಕೆಡಿಸೋದಿಕ್ಕೆ ಬರುತ್ತೆ. ಉಗ್ರರನ್ನ ಸಾಕಿ, ಸಲಹಿ, ಪೋಷಿಸಿ, ಚೂ ಬಿಟ್ಟು ಭಾರತದ ಶಾಂತಿಗೆ ಧಕ್ಕೆ ತರುವಂತ ಕೆಲಸವನ್ನ ಮಾಡುತ್ತೆ. ಈಗ ಪರ್ಟಿಕ್ಯುಲರ್ ಆಗಿ ನಾನು ಖೈಬರ್ ಪಖ್ತೂನ್ಖ್ವಾ ವಿಚಾರಕ್ಕೆ ಬರ್ತೀನಿ. ಒಂದು ವೇಳೆ ಖೈಬರ್ ಪಖ್ತೂನ್ಖ್ವಾ ಭಾಗದಲ್ಲಿ TTP ಎನ್ನುವಂತ ಒಂದು ಸಂಘಟನೆ ಆಕ್ಟಿವ್ ಆಗಿದೆ. ಆ ಸಂಘಟನೆ ಅವ್ರು ಕರ್ಕೊಳ್ಳೋದು ನಾವು ಹೋರಾಟಗಾರರು ಅಂತ ಹೇಳಿ, ಪಾಕಿಸ್ತಾನ ಅವರಿಗೆ ಉಗ್ರರು ಅಂತ ಹೇಳಿ ಕರೆಯುತ್ತೆ. ತೆಹರಿಕ್ ತಾಲಿಬಾನ್ ಪಾಕಿಸ್ತಾನ್ ಎನ್ನುವಂತ ಸಂಘಟನೆ ಅವರು ಹೆಂಗೆ ಪಾಕಿಸ್ತಾನಕ್ಕೆ ಹೊಡಿತಾ ಇದ್ದಾರೆ ಅಂದ್ರೆ ನಿರಂತರವಾಗಿ ದಾಳಿಯನ್ನ ಮಾಡ್ತಾರೆ. ಅವರು ಗೆರಿಲ್ಲಾ ಯುದ್ಧ ತಂತ್ರದಲ್ಲಿ ಬಹಳ ನಿಪುಣರು. ಅಂದ್ರೆ ಇದೊಂದು ರೀತಿಯಲ್ಲಿ ಜಾಸ್ತಿ ಟ್ರೈಬ್ಗಳು ಇರುವಂತಹ ಪ್ರದೇಶ, ಅಂದ್ರೆ ಬುಡಕಟ್ಟು ಸಮುದಾಯದವರೆಲ್ಲರೂ ಕೂಡ ವಾಸ ಮಾಡ್ತಿರುವ ಪ್ರದೇಶ, ಬೆಟ್ಟಗುಡ್ಡಗಳಿಂದ ಆವೃತವಾಗಿರುವಂತಹ ಪ್ರದೇಶ. ಹೀಗಾಗಿ ಆ ಬೆಟ್ಟಗುಡ್ಡಗಳ ಒಳಗಡೆ ಕುಳಿತುಕೊಂಡು ಬಂದು ದಿಢೀರ್ ಅಂತ ಹೇಳಿ ಅಟ್ಯಾಕ್ ಮಾಡಿಬಿಡ್ತಾರೆ. ಹೀಗಾಗಿ ಪಾಕಿಸ್ತಾನದ ಆರ್ಮಿಗೆ ಹೇಗೆ ಪ್ರತಿಕ್ರಿಯೆಯನ್ನು ಕೊಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅವ್ರ ಹತ್ರ ಅತ್ಯಾಧುನಿಕ ಉಪಕರಣಗಳು, ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿದ್ರು ಕೂಡ TTPಗೆ ಸರಿಯಾದ ರೀತಿಯಲ್ಲಿ ತಿರುಗೇಟನ್ನು ಕೊಡೋದಿಕ್ಕೆ ಸಾಧ್ಯ ಆಗದೆ ಒದ್ದಾಡ್ತಾ ಇದ್ದಾರೆ ಈ ಖೈಬರ್ ಪಖ್ತೂನ್ಖ್ವಾ ಪ್ರದೇಶದಲ್ಲಿ. ನಿರಂತರವಾಗಿ TTP ಅವರು ದಾಳಿ ಎಲ್ಲವನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಇವತ್ತಿದೆಯಲ್ಲ,
ತುಂಬಾನೇ ದೊಡ್ಡ ದಾಳಿ ಅಂತ ಕರೆಸ್ಕೊಳ್ತಾ ಇದೆ. ಇವತ್ತಿನ ಡೀಟೇಲ್ ನಾವು ಗಮನಿಸ್ತಾ ಹೋಗೋದಾದ್ರೆ, ಈ TTP ಅವರು 37 ಅಟ್ಯಾಕ್ ಅನ್ನ ಒಟ್ಟೊಟ್ಟಿಗೆ ಸಂಘಟಿಸಿದ್ದಾರೆ. ಇವತ್ತು ಖೈಬರ್ ಪಖ್ತೂನ್ಖ್ವಾದ 9 ಜಿಲ್ಲೆಗಳಲ್ಲಿ ಇವತ್ತು ಆಪರಿಯಾದಂತ ದಾಳಿಯಾಗಿದೆ. 37 ಅಟ್ಯಾಕ್ಸ್. ಆ ಸಂದರ್ಭದಲ್ಲಿ ಸಾಕಷ್ಟು ಮಂದಿ ಸಾವನ್ನಪ್ಪಿದ್ದಾರೆ. ಪಾಕ್ ಆರ್ಮಿಗೆ ಸಂಬಂಧಪಟ್ಟಂತವರು ಕೂಡ ಅದೇ ಸಂದರ್ಭದಲ್ಲಿ ಹತ್ಯೆಯಾಗಿದ್ದಾರೆ. ಇದು ಒಂದು TTP ದಾಳಿಗೆ ಸಂಬಂಧಪಟ್ಟ ಹಾಗೆ. ಇದು ಒಂದು ನಿಮಗೆ ಅರ್ಥ ಆಯ್ತು ಅಂತ ನಾನು ಅಂದ್ಕೊಳ್ತೀನಿ. ಅದಾದ ಬಳಿಕ ಈಗ ಅಫ್ಘಾನಿಸ್ತಾನ ಹಾಗೆ ಪಾಕಿಸ್ತಾನದ ಸಮಸ್ಯೆ ಏನು ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ. ಬಂಧುಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಪಾಕಿಸ್ತಾನ, ಇದು ಅಫ್ಘಾನಿಸ್ತಾನ. ಮಧ್ಯದಲ್ಲಿ ಒಂದು ರೆಡ್ ಲೈನ್ ಅನ್ನು ಗಮನಿಸ್ತಾ ಇದ್ರಲ್ಲ, ಇದನ್ನು ಡುರಾಂಡ್ ಲೈನ್ ಅಂತ ಹೇಳಿ ಕರಿತೀವಿ. ಡುರಾಂಡ್ ಲೈನ್ ನೋಡಿ ಇಲ್ಲಿದೆ. ನಮ್ಮಲ್ಲಿ LOC LAC ಇದ್ದ ರೀತಿಯಲ್ಲಿ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಹಾಗೆ ಲೈನ್ ಆಫ್ ಕಂಟ್ರೋಲ್, ಒಂದು ಕಡೆ ಪಾಕಿಸ್ತಾನ, ಒಂದು ಕಡೆ ಚೀನಾ ಜೊತೆಗೆ ಹೆಂಗೆ ಗಡಿ ಇದೆ, ಹಾಗೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಜೊತೆಗೆ ಡುರಾಂಡ್ ಲೈನ್ ಅಂತ ಹೇಳಿ ಕರಿತೀವಿ. ಈ ಡುರಾಂಡ್ ಲೈನ್ ಅನ್ನ ಪಾಕಿಸ್ತಾನ ಒಪ್ಕೊಳ್ಳುತ್ತೆ, ಆದ್ರೆ ಅಫ್ಘಾನಿಸ್ತಾನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಅಫ್ಘಾನಿಸ್ತಾನದ ವಾದ ಖೈಬರ್ ಪಖ್ತೂನ್ಖ್ವಾ ಪ್ರದೇಶ ಇದೆಯಲ್ಲ, ಅದು ಅಫ್ಘಾನಿಸ್ತಾನಕ್ಕೆ ಸೇರಬೇಕು ಎನ್ನುವ ರೀತಿಯಲ್ಲಿ ಅವರು ವಾದವನ್ನ ಮಾಡ್ತಾರೆ. ಇದು ಬ್ರಿಟಿಷರು ಹಾಕಿಕೊಟ್ಟಂತ ಇದು ಲೈನ್. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟ ಆರಂಭ ಆಗಿತ್ತು. ಅಫ್ಘಾನಿಸ್ತಾನ ಮತ್ತೆ ಪಾಕಿಸ್ತಾನ ನಡುವೆ ಜಟಾಪಟಿ ಎಲ್ಲವೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ನಡೀತಾ ಇತ್ತು. ಎರಡೂ ಮುಸ್ಲಿಂ ರಾಷ್ಟ್ರಗಳಾದ್ರೂ ಕೂಡ ಈ ವಿಚಾರದಲ್ಲಿ ವೈರುಧ್ಯ ಇತ್ತು. ಈಗ ಅಲ್ಲಿ ತಾಲಿಬಾನಿಗಳು ಆಳ್ವಿಕೆಗೆ ಬರ್ತಾ ಇದ್ದ ಹಾಗೆ ಆ ಜಟಾಪಟಿ ಅಥವಾ ಆ ಸಂಘರ್ಷ ಇನ್ನಷ್ಟು ಜಾಸ್ತಿ ಆಗಿದೆ. ಅದಕ್ಕೆ ಕಾರಣ ಮತ್ತೊಮ್ಮೆ TTP. ನಾನು ಆಗ್ಲೇ ಹೇಳದ್ನಲ್ಲ, ಈ TTPಗೆ ಬೆಂಬಲವನ್ನ ಕೊಡೋದು ಇದೇ ಅಫ್ಘಾನಿಸ್ತಾನ. ಈ ಅಫ್ಘಾನಿಸ್ತಾನದ ಪರವಾಗಿ TTP ಪಾಕಿಸ್ತಾನದ ಒಳಗಡೆಯೇ ಪಾಕಿಸ್ತಾನಕ್ಕೆ ಹಿಂಸೆ ಕೊಡುವಂತ ಕೆಲಸವನ್ನ ಮಾಡುತ್ತೆ. ಒಂದು ರೀತಿಯಲ್ಲಿ ಪ್ರಾಕ್ಸಿ ಯುದ್ಧ ಎನ್ನುವ ರೀತಿಯಲ್ಲಿ. ಅಂದ್ರೆ ಈಗ ಇರಾನ್, ಹೆಜ್ಬುಲ್ಲಾ, ಹಮಾಸ್ ಹಾಗೆ ಇವ್ರನ್ನೆಲ್ಲ ಬೆಳೆಸಿತ್ತಲ್ಲ, ಅದೇ ರೀತಿಯಾಗಿ ಅಫ್ಘಾನಿಸ್ತಾನ ಏನ್ ಮಾಡ್ತಿದೆ, TTPಗಳಿಗೆ ಬೆಂಬಲಿಸುವಂತ ಕೆಲಸವನ್ನ ಮಾಡ್ತಿದೆ, ಅವರದ್ದೇ ಆದಂತ ಒಂದಷ್ಟು ಕಾರಣಗಳಿಗಾಗಿ. ಓಕೆ, ಈ ರೀತಿಯಾಗಿ TTPಗಳು ದಾಳಿಯನ್ನ ಮಾಡ್ತಾ ಇದ್ರ. ಏನಾಯ್ತು ಅಂದ್ರೆ, ಈ ಪಾಕಿಸ್ತಾನದ ವಾದ ಏನಪ್ಪಾ ಅಂದ್ರೆ, TTP ಅವರನ್ನ ಸಾಕ್ತಾ ಇರೋದು, ಸಲತಾ ಇರೋದು ಅಫ್ಘಾನಿಸ್ತಾನವೇ. ಆ ಉಗ್ರರನ್ನ ಪಾಕಿಸ್ತಾನದ ವಿರುದ್ಧ ಚೂ ಬಿಡ್ತಾ ಇದೆ ಅಫ್ಘಾನಿಸ್ತಾನ ಅಂತ. ನೋಡಿ, ಉಗ್ರರನ್ನ ಸಾಕೋದು ಇವರು, ಇನ್ನೊಂದು ರಾಷ್ಟ್ರಕ್ಕೆ ಇವ್ರು ಹೇಳ್ತಾರೆ ಉಗ್ರರನ್ನ ಸಾಕಿ ಸಲಹಿ ನಮ್ಮ ವಿರುದ್ಧ ಚೂ ಬಿಡ್ತಾ ಇದ್ದಾರೆ ಅಂತ ಹೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇತ್ತೀಚಿನ ದಿನಗಳಲ್ಲಿ ಆ ಸಂಘರ್ಷ ತೀವ್ರಗೊಂಡು ರೀಸೆಂಟ್ ಆಗಿ ಏನಾಗಿತ್ತು ಅಂದ್ರೆ, ಹೆಚ್ಚು ಕಡಿಮೆ 1 ತಿಂಗಳು ಆಗಿರಬಹುದು ಅಥವಾ 1.5 ತಿಂಗಳು ಆಗಿರಬಹುದು. ಆಗ ಪಾಕಿಸ್ತಾನದ ಇಸ್ಲಾಮಾಬಾದ್ನ ಮಸೀದಿಯ ಆವರಣದ ಒಳಗಡೆ ಆತ್ಮಾಹುತಿ ಬಾಂಬ್ ದಾಳಿ ನಡೆಯುತ್ತೆ. ಇಲ್ಲಿ ಪಾಕಿಸ್ತಾನದ ರಾಜಧಾನಿಯಲ್ಲಿ ಇರುವಂತ ಒಂದು ಮಸೀದಿಯ ಸಮೀಪದಲ್ಲಿ. ಆಗ ಏನಾಗಬಿಡುತ್ತೆ ಅಂದ್ರೆ, ಇದರಲ್ಲಿ 32 ಮಂದಿ ಸಾವನ್ನಪ್ಪು ಬಿಡ್ತಾರೆ. ಆಗ ಪಾಕಿಸ್ತಾನ ಹೇಳುತ್ತೆ, ನಾವಿದಕ್ಕೆ ಪ್ರತೀಕಾರವನ್ನ ತೀರಿಸ್ಕೊಳ್ತೀವಿ ಅಂತ ಹೇಳಿ. ದಿಢೀರ್ ಏನ್ ಮಾಡುತ್ತೆ ಅಂದ್ರೆ, ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ಏರ್ ಸ್ಟ್ರೈಕ್ ಅನ್ನ ಮಾಡಿಬಿಡುತ್ತೆ. ಆ ಏರ್ ಸ್ಟ್ರೈಕ್ ನಿಂದಾಗಿ ಅಫ್ಘಾನಿಸ್ತಾನದಲ್ಲಿ ಸಾಕಷ್ಟು ನಾಗರಿಕರು ಸಾವನ್ನಪ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಏನಾಗ್ಬಿಟ್ಟಿತ್ತು ಅಂದ್ರೆ, ಪಾಕಿಸ್ತಾನ ಇತ್ತೀಚೆಗೆ ತನ್ನ ದೇಶದ ಒಳಗಡೆ ಇದ್ದಂತ ಅಫ್ಘಾನಿಸ್ತಾನದವ್ರನ್ನ ಹೊರಗಡೆ ಕಳಿಸುವಂತ ಕೆಲಸವನ್ನ ಮಾಡಿತ್ತು. ಅವರೆಲ್ಲರೂ ಕೂಡ ಈಗ ನಿರಾಶ್ರಿತರು. ಅವ್ರು ಏನ್ ಮಾಡಿದ್ದಾರೆ, ಈ ಬಾರ್ಡರ್ ನಲ್ಲಿ ನಿರಾಶ್ರಿತರ ಕ್ಯಾಂಪ್ ನಲ್ಲಿ ಇದ್ದಾರೆ. ಈ ಪಾಕಿಸ್ತಾನ ಏನ್ ಮಾಡ್ತು, ಅಫ್ಘಾನಿಸ್ತಾನದ ವಿರುದ್ಧ ಏರ್ ಸ್ಟ್ರೈಕ್ ಮಾಡ್ತೀವಿ, TTPಗಳ ವಿರುದ್ಧ ಏರ್ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿ ಆ ನಿರಾಶ್ರಿತರನ್ನ ಕೊಂದು ಹಾಕುವಂತ ಕೆಲಸವನ್ನ ಮಾಡಿತ್ತು. ಸಾಕಷ್ಟು ಮಂದಿ ನಿರಾಶ್ರಿತರು ಆ ಸಂದರ್ಭದಲ್ಲಿ ಅಮಾಯಕರು ಬಲಿಯಾಗಿ ಹೋಗಬಿಟ್ಟಿದ್ರು. ಅದಾದ ಬಳಿಕ ಅಫ್ಘಾನಿಸ್ತಾನ ತಿರುಗಿ ಬೀಳುತ್ತೆ. ಅವರಿಗೆ ತೀರಾ ಏರ್ ಸ್ಟ್ರೈಕ್ ಮಾಡುವಂತ ಕೆಪಾಸಿಟಿ ಅಂತ ಶಸ್ತ್ರಾಸ್ತ್ರಗಳೆಲ್ಲವೂ ಕೂಡ ಇಲ್ಲ. ಆದ್ರೆ ತಮ್ಮ ಬಳಿ ಇರುವಂತಹ ಶಸ್ತ್ರಾಸ್ತ್ರಗಳನ್ನ ಬಳಸಿ ಈ ಗಡಿ ಭಾಗದಲ್ಲಿ ಬಂದು ನಿರಂತರವಾಗಿ ಅಟ್ಯಾಕ್ ಮಾಡೋದಿಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ನಿರಂತರವಾದಂತ ಅಟ್ಯಾಕ್. ಆ ಅಟ್ಯಾಕ್ಗೆ ಪಾಕಿಸ್ತಾನ ಸಂಪೂರ್ಣವಾಗಿ ನಲುಗಿ ಹೋಗಿಬಿಡುತ್ತೆ. ಮತ್ತೆ ಪಾಕಿಸ್ತಾನ ಏನ್ ಮಾಡುತ್ತೆ ಅಂದ್ರೆ, ಮತ್ತೊಮ್ಮೆ ಕಾಬೂಲು ಹಾಗೆ ಕಂದಹಾರ್ ಸೇರಿದಂತೆ ಒಂದಷ್ಟು ಭಾಗ, ಈ ಕಾಬೂಲು ಹಾಗೆ ಕಂದಹಾರ್ ಈ ಪ್ರದೇಶದ ಮೇಲೆ ಮತ್ತೊಮ್ಮೆ ಏರ್ ಸ್ಟ್ರೈಕ್ ಅನ್ನ ಮಾಡಿಬಿಡುತ್ತೆ. ಆ ಸಂದರ್ಭದಲ್ಲಿ ಸಾಕಷ್ಟು ತಾಲಿಬಾನಿಗಳು ಸಾವನ್ನಪ್ತಾರೆ, ಸಾಕಷ್ಟು ನಾಗರಿಕರು ಕೂಡ ಆ ಸಂದರ್ಭದಲ್ಲಿ ಸಾವನ್ನಪ್ತಾರೆ. ಆಗ ಅಫ್ಘಾನಿಸ್ತಾನ ಹೇಳುತ್ತೆ, ನಾವಿದನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತೀವಿ, ನಿಮ್ಮ ವಿರುದ್ಧ ಸರಿಯಾದ ರೀತಿಯಲ್ಲಿ ಸೇಡನ್ನ ತೀರಿಸ್ಕೊಳ್ತೀವಿ, ಬಿಡೋದಿಲ್ಲ ಅಂತ ಹೇಳಿ. ಅದಾದ ಬಳಿಕ ಅಫ್ಘಾನಿಸ್ತಾನದ ಕಡೆಯಿಂದ ನಿರಂತರವಾಗಿ ದಾಳಿ ಎಲ್ಲವೂ ಕೂಡ ನಡೀತಾನೆ ಇತ್ತು. ಪಾಕಿಸ್ತಾನ ತಡ್ಕೊಳ್ಳೋಕೆ ಸಾಧ್ಯ ಆಗದಷ್ಟರ ಮಟ್ಟಿಗೆ ಅದು ಇವತ್ತು ಇನ್ನೊಂದು ರೇಂಜ್ಗೆ ಹೋಗಿ ಬಿಟ್ಟಿದೆ. ಎಲ್ಲಿಗೆ ಅಂದ್ರೆ, ನೀವೀಗ ಇದನ್ನು ಗಮನಿಸಿ, ಇದನ್ನ ನೂರ್ಖಾನ್ ಏರ್ ಬೇಸ್ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಇದು ಇತ್ತೀಚಿನ ಇಮೇಜ್ ಅಲ್ಲ, 2025ರ ಇಮೇಜ್ ಇದು. 2025ರಲ್ಲಿ ಏನಾಗಿತ್ತು ಅಂತ ಚುಟುಕ ಗಮನಿಸಿ, ಆ ನಂತರ ಉಳಿದ ವಿಚಾರಕ್ಕೆ ಬರೋಣ. 2025ರಲ್ಲಿ ನೀವು ಗಮನಿಸ್ತಾ ಇದ್ರಲ್ಲ ನೂರ್ಖಾನ್ ಏರ್ ಬೇಸ್, ಇದು ಮೊದಲಿಗೆ ಈ ರೀತಿಯಾಗಿತ್ತು, ಬಿಫೋರ್ ಈ ರೀತಿಯಾಗಿತ್ತು. ಭಾರತ ಏನ್ ಮಾಡುತ್ತೆ, ಅದರ ಚಿತ್ರಣವನ್ನ ಈ ರೀತಿಯಾಗಿ ಬದಲಿಸಿ ಬಿಡುತ್ತೆ. ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಇದೇ ನೂರ್ಖಾನ್ ಏರ್ ಬೇಸ್ ಮೇಲೆ ಭಾರತ ದಾಳಿಯನ್ನ ಮಾಡಿತ್ತು. ಒಂದು ಅನುಮಾನ ಇದೆ, ಇಲ್ಲಿ ಅಣ್ವಸ್ತ್ರ ಸಂಗ್ರಹಾಗಾರವೂ ಕೂಡ ಇರಬಹುದು ಎನ್ನುವಂತ ರೀತಿಯಲ್ಲಿ ಒಟ್ಟಾರೆಯಾಗಿ ಭಾರತ ಆಗ ದಾಳಿಯನ್ನ ಮಾಡಿತ್ತ. ಅದಾದ ಬಳಿಕ ಈ ನೂರ್ಖಾನ್ ಏರ್ ಬೇಸ್ ಅನ್ನ ರಿಪೇರಿ ಮಾಡುವಂತ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇತ್ತು. ಅದಕ್ಕೆ ಅವಕಾಶ ಮಾಡಿಕೊಡದ ರೀತಿಯಲ್ಲಿ ಅಫ್ಘಾನಿಸ್ತಾನ ಇದೀಗ ದಾಳಿಯನ್ನ ಮಾಡಿಬಿಟ್ಟಿದೆ.
ಈ ನೂರ್ಖಾನ್ ಏರ್ಬೇಸ್ ಎಲ್ಲಿದೆ ಅಂದ್ರೆ ಇಸ್ಲಾಮಾಬಾದ್ ಸಮೀಪದಲ್ಲಿ ಇದೆ. ಅಂದ್ರೆ ಪಾಕಿಸ್ತಾನದ ರಾಜಧಾನಿಯಿಂದ 10-12 ಕಿಲೋಮೀಟರ್ ದೂರದಲ್ಲಿ ರಾವಲ್ಪಿಂಡಿ ಎನ್ನುವಂತ ಒಂದು ಪ್ರದೇಶದಲ್ಲಿದೆ. ಇದು ಯಾಕೆ ಪಾಕಿಸ್ತಾನಕ್ಕೆ ಮುಖ್ಯ ಅಂದ್ರೆ ಇದನ್ನ ಪಾಕಿಸ್ತಾನದ ಹೃದಯ ಭಾಗ ಎನ್ನುವ ರೀತಿಯಲ್ಲಿ ಕರಿತೀವಿ ಅಥವಾ ಹೃದಯ ಎನ್ನುವ ರೀತಿಯಲ್ಲಿ ಕರಿತೀವಿ. ಪ್ರಮುಖ ಕಾರಣ ಅಂದ್ರೆ ಪಾಕಿಸ್ತಾನದ VIP ಕೂಡ ಓಡಾಡೋದು ಇಲ್ಲಿಂದಲೇ. ಅಧ್ಯಕ್ಷರು, ಪ್ರಧಾನಿಗಳು ಅಥವಾ ಇನ್ನು ಯಾರ್ಯಾರು ಮುಖ್ಯರಿದ್ದಾರೆ, ಸೇನಾ ಮುಖ್ಯಸ್ಥರು ಎಲ್ಲರೂ ಕೂಡ ಓಡಾಡೋದು ಇಲ್ಲಿಂದಲೇ. ಹಾಗೆ ಅಮೆರಿಕದ ಯುದ್ಧ ಸಲಕರಣೆಗಳೆಲ್ಲವನ್ನು ಕೂಡ ಸಂಗ್ರಹಿಸಿಡೋದು ಇಲ್ಲಿಂದಲೇ. ಅಮೆರಿಕದ ಜೆಟ್ಗಳೇನಿದ್ದಾವೆ ಅಥವಾ ಅಮೆರಿಕದ ಇನ್ನು ಏನೇನು ಅತ್ಯಾಧುನಿಕ ಉಪಕರಣಗಳಿದ್ದಾವೆ ಎಲ್ಲವನ್ನೂ ಕೂಡ ಇಡೋದು ಇಲ್ಲೇ ಅಥವಾ ಇಲ್ಲಿಂದಲೇ ಅವೆಲ್ಲವೂ ಕೂಡ ಕಾರ್ಯಾಚರಣೆಯನ್ನು ಮಾಡೋದು. ಇಂತಹ ನೂರ್ಖಾನ್ ಏರ್ಬೇಸ್ಗೆ ಅವತ್ತು ಭಾರತ ಹೊಡೆದು ಡ್ಯಾಮೇಜ್ ಮಾಡಿತ್ತು. ಇದೀಗ ಗಾಯದ ಮೇಲೆ ಬರೆ ಎಳೆದ ರೀತಿಯಲ್ಲಿ ಅಫ್ಘಾನಿಸ್ತಾನ ಮತ್ತೊಮ್ಮೆ ಅಟ್ಯಾಕ್ ಮಾಡಿ ಆ ನೂರ್ಖಾನ್ ಏರ್ಬೇಸ್ ಅನ್ನ ಪುಡಿ ಪುಡಿ ಗಟ್ಟಿಬಿಟ್ಟಿದೆ. ಇದು ಪಾಕಿಸ್ತಾನಕ್ಕೆ ತೀವ್ರ ಮುಖಭಂಗ. ಕಾರಣ ಏನು? ಆಗ್ಲಿಂದ ನಾನು ಹೇಳ್ತಾ ಇದ್ದೇನೆ, ಪಾಕಿಸ್ತಾನ ಮತ್ತೆ ಅಫ್ಘಾನಿಸ್ತಾನಕ್ಕೆ ಹೋಲಿಕೆಯನ್ನು ಮಾಡಿಕೊಂಡ್ರೆ ಪಾಕಿಸ್ತಾನದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಮುಂದೆ ಅಫ್ಘಾನಿಸ್ತಾನ ಏನೇನೂ ಇಲ್ಲ. ಯಾಕಂದ್ರೆ ಪಾಕಿಸ್ತಾನಕ್ಕೆ ಅಮೆರಿಕದ ಸಹಾಯ ಇದೆ, ಪಾಕಿಸ್ತಾನಕ್ಕೆ ಚೀನಾದ ಸಹಾಯ ಇದೆ, ಹೀಗೆ ಬೇರೆ ಬೇರೆ ದೇಶಗಳು ಕೂಡ ಪಾಕಿಸ್ತಾನದ ಪರವಾಗಿ ನಿಂತ್ಕೊಳ್ತವೆ. ಈ ರೀತಿಯಾಗಿ ಎಲ್ಲರ ಬೆಂಬಲವನ್ನು ತೆಗೆದುಕೊಂಡು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡಿರುವಂತಹ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮುಂದೆ ಇವತ್ತು ಇಂಥದೊಂದು ಪರಿಸ್ಥಿತಿಯನ್ನ ಫೇಸ್ ಮಾಡ್ತಾ ಇದೆ. ಮತ್ತೊಂದು ಕಡೆಯಿಂದ ಇನ್ನೊಂದು ಫೈಟರ್ ಜೆಟ್ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಿದ್ದು, ಅದನ್ನು ಕೂಡ ಅಫ್ಘಾನಿಸ್ತಾನ ಹೊಡೆದುರುಳಿಸಿದೆ. ಅದರ ಪೈಲಟ್ ಅನ್ನ ವಶಕ್ಕೆ ತೆಗೆದುಕೊಂಡಿದೆ ಅಫ್ಘಾನಿಸ್ತಾನ. ಇದು ಸದ್ಯಕ್ಕೆ ಆಗ್ತಿರುವಂತ ಬೆಳವಣಿಗೆ. ಇನ್ನು ಸಾವು ನೋವಿನ ಲೆಕ್ಕಾಚಾರಕ್ಕೆ ಬರೋದಾದ್ರೆ ಪಾಕಿಸ್ತಾನ ನಿಖರವಾದಂತ ಮಾಹಿತಿಯನ್ನ ಬಿಟ್ಕೊಡ್ತಾ ಇಲ್ಲ. ಆದ್ರೆ ಅಫ್ಘಾನಿಸ್ತಾನದಲ್ಲಿ ಹೆಚ್ಚು ಕಡಿಮೆ 400 ತಾಲಿಬಾನ್ಗಳು ಸಾವನ್ನಪ್ಪಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಪಾಕಿಸ್ತಾನದಲ್ಲಿ 80 ಸೈನಿಕರು ಸಾವನ್ನಪ್ಪಿದ್ದಾರೆ. ಇನ್ನು ಅಫ್ಘಾನಿಸ್ತಾನದಲ್ಲಿ 37 ನಾಗರಿಕರು ಸಾವನ್ನಪ್ಪಿದ್ದಾರೆ. ಆದರೆ ಪಾಕಿಸ್ತಾನದಲ್ಲಿ ಯಾವುದೇ ನಾಗರಿಕರಿಗೆ ಹಾನಿಯಾಗಿಲ್ಲ. ನೋಡಿ, ಇದೇ ಅಫ್ಘಾನಿಸ್ತಾನ ಪಾಕಿಸ್ತಾನಕ್ಕೆ ಇರುವ ಡಿಫ್ರೆನ್ಸ್. ಪಾಕಿಸ್ತಾನ ನಾಗರಿಕರನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡುತ್ತೆ, ಆದರೆ ಅಫ್ಘಾನಿಸ್ತಾನ ಕೇವಲ ಸೇನೆಯನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡುತ್ತೆ. ಹೀಗಾಗಿ ನಾಗರಿಕರಿಗೆ ಹಾನಿಯಾಗಿಲ್ಲ. ಹಾಗೆ ಮತ್ತೊಂದು ಸಂಗತಿ ಏನಪ್ಪಾ ಅಂದ್ರೆ 27 ಸೇನಾ ನೆಲೆಗಳನ್ನ ಇದೀಗ ವಶಕ್ಕೆ ತೆಗೆದುಕೊಂಡಿದೆ ಅಫ್ಘಾನಿಸ್ತಾನ. ಇದು ಅಫ್ಘಾನಿಸ್ತಾನ ಕ್ಲೈಮ್ ಮಾಡ್ತಾ ಇರೋದು. 27 ಸೇನಾ ನೆಲೆಗಳು ಅಂದ್ರೆ ಅದು ಸಾಮಾನ್ಯವಾದಂತ ಸಂಗತಿ ಅಲ್ಲ. ಇದು ಒಂದು ಅಪ್ಡೇಟ್. ಹಾಗೆ ಇನ್ನೊಂದು ವಿಚಾರ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಖಮೇನಿ ಹತ್ಯೆ ಆಗ್ತಾ ಇದ್ದ ಹಾಗೆ ಪಾಕಿಸ್ತಾನದಲ್ಲಿ ಶಿಯಾ ಮುಸ್ಲಿಮರು ದೊಡ್ಡದಾಗಿ ಪ್ರತಿಭಟನೆಯನ್ನ ಆರಂಭ ಮಾಡಿದ್ರು. ಪ್ರಮುಖವಾಗಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಕರಾಚಿಯಲ್ಲಿ ಇರುವಂತಹ US ಎಂಬೆಸಿ ಇದೆಯಲ್ಲ ಅಥವಾ ಅವರ ರಾಯಭಾರಿ ಕಚೇರಿ ಇದೆಯಲ್ಲ ಅದರ ಮುಂದ್ಗಡೆ ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರು. ಯಾವಾಗ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆಯುತ್ತೋ, ಕೈಯಲ್ಲಿ ಕಲ್ಲು ಹಿಡ್ಕೊಂಡು ತೂರೋದಕ್ಕೆ ಶುರು ಮಾಡ್ಕೊಳ್ತಾರೋ, ಸೇನಾ ಪಡೆ ಗುಂಡಿನ ದಾಳಿಯನ್ನ ನಡೆಸುತ್ತೆ. ಕೇವಲ ಕರಾಚಿಯಲ್ಲಿ ಮಾತ್ರ ಅಲ್ಲ, ಕರಾಚಿ, ಲಾಹೋರ್ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಹೀಗೆ ಆಗುತ್ತೆ. ಒಟ್ಟಾರೆಯಾಗಿ ಈ ಪ್ರತಿಭಟನೆಯಲ್ಲಿ ಪಾಕಿಸ್ತಾನದಾದ್ಯಂತ ಬರೋಬ್ಬರಿ 35 ಮಂದಿ ಬಲಿಯಾಗಿದ್ದಾರೆ. ಯುದ್ಧ ನಡೀತಿರೋದು ಇರಾನ್ನಲ್ಲಿ, ಪಕ್ಕದ ಇರಾನ್ನಲ್ಲಿ. ಅದರ ಸಾವನ್ನಪ್ತಾ ಇರೋದು ಇದೀಗ ಪಾಕಿಸ್ತಾನದಲ್ಲಿ 35 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನೊಂದು ಕಡೆಯಿಂದ US ಇದೀಗ ರಾಯಭಾರಿ ಕಚೇರಿಯನ್ನ ಕ್ಲೋಸ್ ಮಾಡಿದೆ. ಅಮೆರಿಕ ಪಾಕಿಸ್ತಾನಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಬೆಂಬಲಕ್ಕೆ ನಿಲ್ತಾ ಇದ್ದ ಅಮೆರಿಕ ತನ್ನ ರಾಯಭಾರಿ ಕಚೇರಿಯನ್ನು ಕ್ಲೋಸ್ ಮಾಡಿದೆ. ವೀಸಾ ಅದೆಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ಇದೀಗ ಸ್ಟಾಪ್ ಮಾಡಿಬಿಟ್ಟಿದೆ. ಪಾಕಿಸ್ತಾನವೂ ಕೂಡ ಇದೀಗ ಹೊತ್ತಿ ಉರಿತಾ ಇದೆ. ಒಟ್ಟಾರೆ ಬಂಧುಗಳೇ, ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.